ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಕಮೆಂಟ್ ಮಾಡಿ. ಈ ವಿಡಿಯೋ ಬೇಬಿ ಶವರ್ದು ಪಾರ್ಟ್ 2 ಕಂಟಿನ್ಯೂ ಮಾಡ್ತಿದ್ದೀನಿ. ಬಡಿಸುವ ಕಾರ್ಯಕ್ರಮ ಆದ ನಂತರ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡೆ, ಅದರದ್ದು ಫೋಟೋಸ್ ಹಾಕಿದ್ದೀನಿ. ಏನಂದರೆ ವಿಷಯ ಇದು ನನ್ನ ಅತ್ತೆ ಎಕ್ಸ್ಪೈರ್ ಆಗಿ 1 ಮಂತ್ ಆಯಿತು. ಸಡನ್ನಾಗಿ ಎಕ್ಸ್ಪೈರ್ ಆದರು. ಅವರು ಕೊನೆಯದಾಗಿ ನನಗೆ ಬಡಿಸಿದ್ರು. ಒಂದು ಹುಷಾರಿಲ್ಲ ಇದಕ್ಕಿಂತ ಮೊದಲು ಒಂದು ಬಡಿಸಿದ್ರು. ಅದೇ ಒಂದು ನೆಮ್ಮದಿ. ಮಗು ನೋಡ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ ಅಂತೇಳಿ ಒಂದು ದುಃಖ ಇದೆ ನನಗೂ ಕೂಡ. ಆದರೂ ಏನೂ ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಅವ್ರ ಆಯುಷ್ಯ ಅಷ್ಟೇ ಅಂತೇಳಿ ನಾವು ಅಂದ್ಕೊಂಡ್ವಿ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ನನ್ನ ಅತ್ತೆಗೆ ಕ್ಯಾನ್ಸರ್ ಆಗಿತ್ತು. ಅದು ಬ್ರೈನಲ್ಲಿ ಟ್ಯೂಮರ್ ಥರ ಆಗಿತ್ತು. ಅದು 4th ಸ್ಟೇಜಲ್ಲಿ ಇತ್ತು. ಅದನ್ನು ಕ್ಯೂರ್ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ಅವರಿಗೂ ಹೇಳಲಿಲ್ಲ ನಾವು ಏನು ಅಂತೇಳಿ. ಅವರಿಗೆಲ್ಲ ಮರ್ತೋಗ್ತಾ ಇತ್ತು ಏನು ಮಾಡಬೇಕು ಏನು ಅಂತೇಳಿ. ತುಂಬಾನೇ ವೀಕ್ ಆಗಿ ಹೋಗಿದ್ರು. ಆಗ ನಾನು 7th ಮಂತ್ ಬಸ್ರಿ. ಹಾಗಾಗಿ ಅದೊಂದು ಬಡಿಸುವ ಶಾಸ್ತ್ರ ಒಂದು ಮಾಡಿದ್ರು. నుంచి పూర ఒక కరిమణి ఉంది ఆ బుక్క కుంకుಮ ಮುಂಡಾಗ ಮಾತ್ರ ಬೊಕ್ಕ ಅರಶಿನ ಕುಂಕುಮಲ್ಲ ಒಟ್ಟಿಗೆ ಅತ್ತಿಗೆ ಹೂ ಮುಡಿಸಿದ್ರು, ಮತ್ತೆ ನನ್ನ ಅತ್ತೆ ಅರಿಶಿನ ಕುಂಕುಮ ಹಚ್ಚಿದ್ರು. ಮಗ ಚಾಮಿಯನ್ ಫ್ರಮ್ ಅಮ್ಮನೇದು ಸ್ಪೆಷಲ್. ರೆಡ್ ಪಾಡ್ಲೆ ಕಾಲು ಪಾಡು ಬಲಕ ಸೆಟ್ ಆನ್ ಅಂಡೆ ಇಂಚಿನ ಗೊತ್ತು ನಮ್ಮ ಇಂಚ ಕುಂಟೋಡಿ ಇಂಚ ನಿರೀಕ್ಷೆ ಮಾತ್ರ ಕ್ಲಾಪ್ ಆಲ್ರೆಡಿ ಫೈಟಿಂಗ್ ಮೋಡ್ ಇಂದೆ ದಾದಿ ಕೇನ್ಸ್ ಬಲೆ ಕೇನ್ಸ್ ಬಾ ಅಲ್ಲೇ ಲೆಪ್ಪುನು ಇತ್ತೆ ತಿಂದ್ರಜ್ಜಿ ನಾಡು ನಾಡು ಗಿರೇತ ನಾಡು ರಡ್ ಸತಿ ಪಾಡ್ಲೆ ಯಾವ ಪುಂಡಿ ಆಕ್ಚುಲಿ ಪುಂಡಿ ಪಾಡ್ಲೆ ಪಾಡಿ ಬಾಲೆ ಪಾಡ್ಲೆ ಯಾವ ಮತ್ತೆ ನನ್ನ ಬಾಲೆ ಪಾಡ್ಲೆ ರಡ್ ಸತಿ ಅವು ದೇವರನಿಗೆ ಮಾತ್ರ ಮೂಜಿ ನಂಬರ್ ಪಾಡ್ಲೆ ಮನುಷ್ಯರಿಗೆ ರಡ್ ಸತಿ. ಅತ್ತಿಗೆ ಮಗನಿಗೆ ತುಂಬ ಹಸಿವಾಗ್ತಿತ್ತು. ಹಾಗೆ ಅವನು ಊಟ ಬೇಕು, ಚಿಕನ್ ಬೇಕು ಅಂತ ಹೇಳ್ತಾ ಇದ್ದ. ಬಾಬಾ ಈರೆಗೆ ಬಲೆ ಕೊಡದ ಕೇನ್ಸು ಕೊರ್ಪೇರಮ್ಮ ಕೋರಿದ ಕಶ್ಪು ಪಾಂಡು ಕೇನ್ಸು ಬಲೆ ಯಾವ್ಯಾ ಚೂರು ಚೂರು. ಹಾಗೆ ಅವಲಕ್ಕಿ ಆದ ನಂತರ ಸ್ವೀಟ್ ಬಡಿಸ್ತಾ ಇದ್ದಾರೆ.
ಈ ಅಮ್ಮ ಅಲೆ ಮೈಕಿ ರೆಡಿ 1 2 3 ಬಲ್ಲದಿ ನೋಡ ಓಕೆ ಇತ್ತೆ ಅಮ್ಮಗ ಮುಲ್ಪಡ್ಡಂಡತೆ ಬಾಬಾ ಎಂಚಿನಂಡಲ ಓ ಆಂಡಲ ಎಂಚಿನಂಡಲ ಮಮ್ಮ ಕೊರ್ಲೆ ಅಮ್ಮಗ ಬಾಯಿ ಕೊರ್ಲೆ ಅಮ್ಮಗ ಇಂಚ ಕೊರ್ಲೆ ಕೊರ್ಲೆ ಇಷ್ಟ ಕೊರ್ಲೆ ಬಾಬಾ ಅಮ್ಮಗ ಈರೆಗೆ ಇಷ್ಟ ಆಯ್ನ ಆ ಬುಕ್ಕ ಓ ಆಂಡಲ ಕೊರ್ಲೆ ಸ್ವೀಟ್ ಕೊರ್ಲೆ ಸ್ವೀಟ್ ಓ ವಾವ್ ಮೈಸೂರು ಇದು ಬ್ಲಾಕ್ ಮಾಡ್ತೀನಿ ಮಂಜು ಇಷ್ಟಾನೆ ಎಂಜಿನ ಇಷ್ಟನೆ ಚಿರಾನ ಇಷ್ಟಾನೆ ಉಂಡು ಅವನಿಗೋಸ್ಕರ ಕಾಣಿದ್ರೆ ಮಾರ ಅವು ಪೆನ್ ಜಾಸ್ತಿ ಮೊಬೈಲ್ ಸ್ಪೀಡ್ ದಿನ ಜೈ ವಾಸನ್ ಪರಂಡು ಇರಗತ್ತಿ ಇಷ್ಟಲೆ ತಿನ್ಬೋಡ ತಿಂತೀನಿ ಹಾ ತಿಂತೀನಿ ಮರೆಯೋದು ಸಹಜ. ಹಾಗೆ ಅವ್ರು ನನಗೆ ಫ್ರೂಟ್ಸ್ ಬಡಿಸ್ಲಿಕ್ಕೆ ಮಾತ್ರ, ಮತ್ತು ಆಮೇಲೆ ಫ್ರೂಟ್ಸ್ ಬಂದು ಬಡಿಸಿದ್ರು. ಅತ್ತೆ ಈ ಟೈಮಲ್ಲಿ ಮೆಡಿಸಿನಲ್ಲಿದ್ದರು, ತುಂಬ ಹೈ ಡೋಸ್ ಮೆಡಿಸಿನ್ ಆಗಿದ್ದರಿಂದ ಹಸಿವು ತುಂಬ ಬೇಗ ಆಗ್ತಿತ್ತು. ಹಾಗೆ ನನಗೆ ಅಂತೇಳಿ ಬಿರಿಯಾನಿ ಎತ್ತಿಟ್ಟು ಮತ್ತು ಅವರಿಗೆ ಬಡಿಸಿ ಕೊಟ್ಟರು. ಇದರಲ್ಲೆಲ್ಲ ಏನು ಆಗಲ್ಲ, ನಾನೇ ತಿನ್ನಬೇಕು ಅಂತೇಳಿ ಮಕ್ಕಳಿಲ್ಲ. ನಾನು ಹಸ್ಬೆಂಡ್ ಮಗು ಬೆಂಗಳೂರಲ್ಲಿ ಇರ್ತಿದ್ವಿ. ಅತ್ತೆಗೆ ಅವರ ಫ್ಯಾಮಿಲಿ ಜೊತೆ ಮಂಗಳೂರಲ್ಲಿ ಇರ್ತಿದ್ರು. ಅತ್ತೆ ಮತ್ತು ಮಾವ ಮಾತ್ರ ಮನೇಲಿ ಇರ್ತಿದ್ರು. ತಿಂಗಳಿಗೊಂದ್ಸತಿ ಬಂದು ಹೋಗಿ ಮಾಡ್ತಾ ಇದ್ವಿ. ಅವಾಗದೆಲ್ಲ ಈಗ ನೆನಪಾಗ್ತಾ ಇದೆ. ನನಗೆ ಬೇಕಾದಷ್ಟು ತಿಂದಾದ ನಂತರ ಅತ್ತಿಗೆ ಎತ್ತಿಡ್ತಿದ್ರು ಸ್ವೀಟ್ಸ್ ಎಲ್ಲ. ಅಷ್ಟೆಲ್ಲ ತಿಂದರೆ ಊಟ ಮಾಡಲಿಕ್ಕಾಗಲ್ಲ ಅಂತೇಳಿ ಎತ್ತಿಡ್ಲಿಕ್ಕೆ ಹೇಳಿದೆ. ಎನ್ನ ಬೊಗ್ಗನಲ್ಲ ದೆಪ್ಪಿಯದಮ್ಮ ಆಲ್ ಟೈಮ್ ಫೇವ್ರೆಟ್ ನನಗೆ ಬಿರಿಯಾನಿ ಮತ್ತು ಚಿಕನ್ ಸುಕ್ಕ ಮಾಡಿದರು, ಅದನ್ನು ಕೂಡ ಬಡಿಸಿದ್ರು. ಆಮೇಲೆ ಪ್ರೌನ್ಸ್ ಗೀ ರೋಸ್ಟ್ ಬಡಿಸಿದ್ರು. ಆಲ್ಮೋಸ್ಟ್ ನಂಗೆ ಫೇವ್ರೇಟೇ ಸಿಗಡಿ. ಲಾಸ್ಟಿಗೆ ಪಾಯಸ ಬಡಿಸಿದ್ರು. ನೀವು ಅಂದ್ಕೊಳ್ಬೋದು ಏನು ವಿಡಿಯೋದಲ್ಲಿ ಬರೀ ತಿನ್ನೋದು ಬಡಿಸೋದು ಮಾತ್ರ ಇದೆ ಅಂತೇಳಿ. ಬಡಿಸೋದು ಮಾತ್ರ ಇರುತ್ತೆ. ಹಾಗಾಗಿ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.